ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಆದರೆ ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ಸಾಗ್ತಾ ಇದೆ? ಈ ಪ್ರಕರಣದ ಪ್ರಮುಖ ಆರೋಪಿ ಈ ಕ್ಷಣಕ್ಕೂ ಬಂಧನ ಆಗಿಲ್ಲ. ಜಗದೀಶನ್ನ ಹೊರತುಪಡಿಸಿ ಇಲ್ಲಿ ತನಕ ಸುಪಾರಿ ಪಡೆದುಕೊಂಡಿರುವಂತಹ ಸುಪಾರಿ ಕಿಲ್ಲರ್ಸ್ ಸೇರಿ 11 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ಜಗದೀಶ್ ಮಾತ್ರ ಇನ್ನೂ ತನಕ ನಾಪತ್ತೆಯಾಗಿದ್ದಾನೆ. ಆತ ಎಲ್ಲಿದ್ದಾನೆ ಅನ್ನುವಂಥ ಸಣ್ಣ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿಲ್ವಂತೆ. ಇದರ ನಡುವೆ ಶಾಸಕ ಭೈರತಿ ಬಸವರಾಜ್ಗೆ ವಿಚಾರಣೆಯ ಬಿಸಿ ತಟ್ಟುವ ಸಾಧ್ಯತೆ ಕೂಡ ಇದೆ. ಶನಿವಾರ ವಿಚಾರಣೆ ಎದುರಿಸಿ ಹೋಗಿದ್ದ ಭೈರತಿ ಬಸವರಾಜ್ ಇವತ್ತು ಮತ್ತೆ 2ನೇ ಬಾರಿ ವಿಚಾರಣೆಯನ್ನ ಫೇಸ್ ಮಾಡಲಿದ್ದಾರೆ. ಇದರ ನಡುವೆ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಭೈರತಿ ಅರ್ಜಿ ಸಂಬಂಧ ಇವತ್ತು ವಿಚಾರಣೆ ಕೂಡ ಆಗುತ್ತೆ. ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಪೀಠದಲ್ಲಿ ಈ ವಿಚಾರಣೆ ಕೂಡ ಆಗಲಿದ್ದು ಭೈರತಿ ಬಸವರಾಜ್ ಪರ ವಕೀಲ ಸಂದೇಶ್ ಚೌಟ ವಾದ ಮಂಡಿಸಲಿದ್ದಾರೆ. ಹಾಗಾಗಿ ಇವತ್ತು ಭೈರತಿ ಬಸವರಾಜ್ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ಇವರ ಪಾತ್ರ ಕೂಡ ಇದೆ. ಇವರ ಕುಮ್ಮಕ್ಕಿನಿಂದಲೇ ಕೊಲೆ ಆಗಿದೆ ಅಂತ ಈ ಬಿಕ್ಲು ಶಿವನ ತಾಯಿ ಬಂದು ದೂರು ಕೊಟ್ಟ ಬಳಿಕ ಅವರನ್ನ ಕೂಡ ಈ ಪ್ರಕರಣದಲ್ಲಿ ಆರೋಪಿ ನಂಬರ್ 5 ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರು 2ನೇ ಬಾರಿ ಇವತ್ತು ವಿಚಾರಣೆಯನ್ನು ಕೂಡ ಫೇಸ್ ಮಾಡಲಿದ್ದಾರೆ. ಬಟ್ ಅವರ ಭವಿಷ್ಯ ಇವತ್ತು ಕೋರ್ಟ್ನಲ್ಲೂ ಕೂಡ ನಿರ್ಧಾರ ಆಗಲಿದೆ.